ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅನಾನಸನ್ನು ಬಳಸಿಕೊಂಡು ಒಂದು ಮಿಲ್ಕ್ ಶೇಕ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಬನ್ನಿ, ಇವಾಗ ಮೊದಲಿಗೆ ಈ ಅನಾನಸನ್ನು ಕಟ್ ಮಾಡಿಕೊಳ್ಳುವ. ಮೊದಲಿಗೆ ಇದರ ಸಿಪ್ಪೆಲ್ಲ ತೆಗಿಬೇಕು. ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕಿಲ್ವ. ಇವಾಗ ನಾನು ಈ ಮಿಕ್ಸಿ ಜಾರ್ ಒಳಗಡೆ ಈ ಅರ್ಧ ಪೈನಾಪಲನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ಇವಾಗ ಅದಕ್ಕೆ ನೋಡಿ, ನಾನು ಸ್ವಲ್ಪ ಈ ಗೋಡಂಬಿಯನ್ನು ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ಸ್ವಲ್ಪ ನೋಡಿ, ಇದರಲ್ಲಿ ಒಣ ದ್ರಾಕ್ಷಿ ಇದೆ, ಇದನ್ನು ಕೂಡ ಅದಕ್ಕೆ ಹಾಕಿಲ್ವ. ಚೀಟಿಗೆ ಉಪ್ಪು ಹಾಕಿಳ್ತಿದ್ದೇನೆ ನೋಡಿ. ಇವಾಗ ಇದರಲ್ಲಿ ಒಂದು 4 ಟೀ ಸ್ಪೂನ್ ಸಕ್ಕರೆ ಇದೆ. ಇವಾಗ ಇದನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಅದೇ ರೀತಿ ಇದಕ್ಕೆ ಇವಾಗ ಕುದಿಸಿ ಆರಿಸಿದಂಥ ಹಾಲನ್ನು ಹಾಕಿಕೊಳ್ತಿದ್ದೇನೆ. ಇದರಲ್ಲಿ ಈಗ ನಾನು 1.5 ಲೋಟ ಹಾಲನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ನಮ್ಮ ಪೈನಾಪಲ್ ಮಿಲ್ಕ್ ಶೇಕ್ ಇವಾಗ ತಯಾರಾಗಿದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಕಾಮಕಸ್ತೂರಿ ಬೀಜವನ್ನು ಹಾಕಿಕೊಳ್ತಿದ್ದೇನೆ ನೋಡಿ. ಇವಾಗ ಸ್ವಲ್ಪ ಗೋಡಂಬಿಯನ್ನು ಕಟ್ ಮಾಡಿ ಮೇಲುಗಡೆ ಇಟ್ಕೊಳ್ತಿದ್ದೇನೆ. ಅದೇ ರೀತಿ 3-4 ಒಣ ದ್ರಾಕ್ಷಿ. ನೋಡಿ, ಇವಾಗ ನಮ್ಮ ಪೈನಾಪಲ್ ಮಿಲ್ಕ್ ಶೇಕ್ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್. ಇದಕ್ಕೆ ನಾವು ಈ ಕಾಮಕಸ್ತೂರಿ ಬೀಜವನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಅದೇ ರೀತಿ ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಸೇರಿಸಿ ತುಂಬಾ ಟೇಸ್ಟ್ ಆಗಿದೆ. ನೋಡಿದ್ರಲ್ಲ, ಈ ಪೈನಾಪಲ್ನಿಂದ ಯಾವ ರೀತಿಯಾಗಿ ಮಿಲ್ಕ್ ಶೇಕನ್ನು ತಯಾರು ಮಾಡ್ಬೋದು ಅಂತೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.